ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ತುಂಬ ಗ್ಯಾಪ್ ಆಗೋಯಿತು, ಬಟ್ ಆದರೆ ಈ ಒಂದು ಮೂಲಕ ಮತ್ತೆ ನಾನು ರೀಕನೆಕ್ಟ್ ಆಗ್ತಾ ಇದ್ದೀನಿ. ಸೊ ನನ್ನ ಒಂದು ವಿಸ್ಮಯ ಲೋಕ 7 ಇಯರ್ಸ್ ಕಂಪ್ಲೀಟ್ ಆಯಿತು. ಯಾವ ರೀತಿ ನಾನು ಅದನ್ನು ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಪ್ರತಿ ವರ್ಷ ಏನಾದರೂ ಕ್ರಿಯೇಟಿವ್ ಆಗಿ ಆ್ಯಂಪರ್ಸ್ಗಳನ್ನ ಮಾಡಿ ಕೊಡ್ತಾ ಇದ್ದೆ ನನ್ನ ಒಂದು ಫಸ್ಟ್ ಸರ್ಕಲ್ಗೆ, ಹಾಗೆ ನನಗೆ ಬೇಕಾದವರಿಗೆ. ಬಟ್ ಈ ವರ್ಷ ನಾನಾಗೆ ಏನಾದ್ರು ಹ್ಯಾಂಪರ್ಸ್ ಮಾಡಬೇಕು ಅಂತ ಹೇಳಿ ನಾನು ಬಂದಿದ್ದು ಸಪ್ನಾ ಬುಕ್ ಹೌಸ್ಗೆ. ಕೆಲವೊಂದು ಪುಸ್ತಕಗಳನ್ನ ತೊಗೊಂಡೆ, ಸೆಲ್ಫ್ ಹೆಲ್ಪ್ ಬುಕ್ಗಳಾಗಿರ್ಬೋದು, ಸ್ಪಿರಿಚುಯಾಲಿಟಿ ಬುಕ್ಸ್ಗಳನ್ನ ತೊಗೊಂಡೆ, ಹಾಗೆ ಟೋನಿ ರಾಬಿನ್ಸ್ ಅಂದರೆ ನಂಗೆ ತುಂಬ ಇಷ್ಟ, ಅವರ ಪುಸ್ತಕಗಳನ್ನ ತೊಗೊಂಡೆ, ಹಾಗೆ ಚಾಕ್ಲೇಟ್ಸ್ಗಳನ್ನ ತೊಗೊಂಡು ನಾನು ಬಂದಿದ್ದು ಆಫೀಸಿಗೆ ಬಂದು ಕೂತ್ಕೊಂಡು ಏನಾದ್ರು ಕ್ರಿಯೇಟಿವ್ ಆಗಿ ಥಾಟ್ಫುಲ್ಲಾಗಿ ಏನಾದ್ರು ಗಿಫ್ಟ್ಗಳು ಬೇಕು ಅಂತ ಹೇಳಿ ನಾನು ಒಂದು ಮೈಸೂರಲ್ಲಿ ನನಗೆ ಬೇಕಾದವರೊಬ್ಬರು ನನಗೆ ಕಸ್ಟಮೈಸ್ ಮಾಡಿಕೊಟ್ಟಿದ್ರು. ನಾನು ಆನೆಗಳನ್ನ ಒಂದು ರೀತಿಯಲ್ಲಿ ಲೈಕ್ ಅಂದರೆ ಕ್ಯೂಟಾಗಿರೋ ಒಂದು ಎಲಿಫ್ಯಾಂಟ್, ಏನು ಹೇಳ್ತಾರೆ, ಮೊಬೈಲ್ ಸ್ಟ್ಯಾಂಡ್ ಆಗಿರ್ಬೋದು, ಹಾಗೆ ಏನಾದ್ರು ಬಾಕ್ಸಸ್ಗಳನ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಚಿಕ್ಕ ಚಿಕ್ಕ ಒಂದು ಪುಟ್ಟದಾಗಿ ಬಾಕ್ಸಸ್ ಬೇಕು ಅಂತ ಹೇಳಿದೆ. ಅದೇ ರೀತಿ ನನಗೆ ಕಸ್ಟಮೈಸ್ ಮಾಡಿಕೊಟ್ಟಿದ್ರು. ಹಾಗೆ ಆ ಬಾಕ್ಸಸ್ನ ಕಸ್ಟಮೈಸ್ ಮಾಡಿಸಿ ಅದಕ್ಕೆ ನಾನು ಚಾಕ್ಲೇಟ್ಸ್ ಆಗಿರ್ಬೋದು, ಹಾಗೆ ಬುಕ್ಸ್ ಆಗಿರ್ಬೋದು, ಆ್ಯಂಡ್ ಪ್ರತಿ ಒಬ್ಬರಿಗೂ ಲೈಕ್ ನಾನೇ ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡಿ ಸಿಟ್ರಿನ್ ಬ್ರಾಸ್ಲೆಟ್ ಆಗಿರ್ಬೋದು, ಹಾಗೆ ಪೈರೆಟ್ ಬ್ರಾಸ್ಲೆಟ್, ಹಾಗೆ ಹಾಟ್ ಶೇಪಲ್ಲಿರೋ ರೋಸ್ ಕ್ವಾರ್ಟ್ಸ್ ಆಗಿರ್ಬೋದು, ಕ್ರಿಸ್ಟಲ್ಸ್ಗಳಂದ್ರೇ ಒಂದು ಈಲಿಂಗ್ ಪ್ರಾಪರ್ಟಿ. ಪ್ರತಿ ಒಬ್ಬರಿಗೂ ನಾನು ಒಳ್ಳೆ ಮನಸ್ಸಿಂದ ಲೈಕ್ ನನ್ನ ಲವ್ ಲ್ಯಾಂಗ್ವೇಜೇ ಗಿಫ್ಟಿಂಗ್. ಅದರಲ್ಲೂ ಈ ರೀತಿ ಏನಾದ್ರು ಸೆಲೆಬ್ರೇಷನ್ಸ್ ಬಂದುಬಿಟ್ರಂತೂ ನನಗೆ ಪ್ಯಾಕಿಂಗ್ ಮಾಡೋದು, ಹ್ಯಾಂಪರ್ಸ್ ಮಾಡೋದು ಅದೆಲ್ಲ ನಂಗೆ ತುಂಬ ಖುಷಿ ಕೊಡುವಂಥ ವಿಷಯ. ನನ್ನ ಒಂದು ಲಿಟಲ್ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು. ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ಈ ರೀತಿ ಒಂದು ಬಾಕ್ಸಲ್ಲಿ ಹ್ಯಾಂಪರ್ಸ್ ಥರ ಮಾಡಿ ಚಾಕ್ಲೇಟ್ಸ್ಗಳನ್ನ ಹಾಕಿ, ಹಾಗೆ ಬುಕ್ಸ್ಗಳನ್ನ ಹಾಕಿ, ಕೆಲವೊಬ್ಬರಿಗೆ ಪ್ಲ್ಯಾಂಟ್ಸ್ಗಳು ಕೊಟ್ಟೆ, ಕೆಲವೊಬ್ಬರಿಗೆ ಬುಕ್ಸ್ಗಳನ್ನ ಕೊಟ್ಟೆ, ಹಾಗೆ ಪ್ರತಿಯೊಬ್ಬರಿಗೂ ಕ್ರಿಸ್ಟಲ್ಸ್ಗಳನ್ನ ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡಿ ಅವ್ರ ಹೆಸರಲ್ಲಿ ಪ್ಯಾಕ್ ಮಾಡಿ ಪೋಟರ್ ಮಾಡ್ತಾಯಿದ್ದೆ. ಒಂಥರ ಖುಷಿ ಕೊಡ್ತಿತ್ತು ನನಗೆ, ಒಬ್ಬಳೇ ಕೂತ್ಕೊಂಡು ಎಲ್ಲವನ್ನು ಪ್ಯಾಕ್ ಮಾಡಿ. ಓಲ್ ಡೇ ಟೂ ಟು 3 ಡೇಸ್ ಅನಿಸುತ್ತೆ ಕಂಪ್ಲೀಟ್ಲಿ ನನಗೆ ಇನ್ನೇನು ಕೆಲಸ ಇರಲಿಲ್ಲ ಡೈಲಿ. ಸೊ ಇದನ್ನು ಪ್ಯಾಕ್ ಮಾಡು, ಕ್ಲೆನ್ಸ್ ಮಾಡು, ಎನರ್ಜೈಸ್ ಮಾಡು, ಪ್ರತಿಯೊಬ್ಬರಿಗೂ ಇದನ್ನು ಕ್ಯೂಟಾಗಿ ಗಿಫ್ಟ್ ಪ್ಯಾಕ್ ಮಾಡಿ ಕಳಿಸ್ಕೊಡೋದು, ಇಷ್ಟೇ ಆಗಿತ್ತು. ತುಂಬ ಖುಷಿ ಕೊಡ್ತಾಯಿತ್ತು ನನಗೆ. ಈ ರೀತಿ ಈ ಒಂದು ವಿಸ್ಮಯ ಲೋಕ 7 ಇಯರ್ಸ್ ಕಂಪ್ಲೀಟ್ ಆಗಿರೋದನ್ನ ನನ್ನ ಒಂದು ಫಸ್ಟ್ ಸರ್ಕಲ್ಗೆ, ಹಾಗೆ ನನಗೆ ಬೇಕಾದವರಿಗೆ ಇದನ್ನು ಕೊಟ್ಟು ಅದನ್ನು ವಿಶಸ್ನ ಬ್ಲೆಸ್ಸಿಂಗ್ಸ್ನ ನಾನು ತೊಗೊಂಡೆ. ಹಾಗೆ ವಿಸ್ಮಯ ಲೋಕ ಅಂತ ಹೇಳಿದ್ರೆ ಎಲ್ಲೋ ಮೊನ್ನೆ ಇದನ್ನು ಶುರು ಮಾಡಿರೋ ಥರ ನನಗೆ ಫೀಲ್ ಆಗುತ್ತೆ. ನಾನು ಮೊದಲೆಲ್ಲ ಆನ್ಲೈನ್ ಕ್ಲಾಸಸ್, ಆಫ್ಲೈನ್ ಕ್ಲಾಸಸ್ ಮೂಲಕ ಇದನ್ನು ನಾನು ಶುರು ಮಾಡಿದ್ದು. ಈ ಅಕ್ಟೋಬರ್ ಬಂದರೆ ನಿಜವಾಗ್ಲೂ 8 ವರ್ಷ ಕಂಪ್ಲೀಟ್ ಆಗಿಬಿಡುತ್ತೆ. ಎಲ್ಲೋ ಮೊನ್ನೆ ಶುರು ಮಾಡಿರೋ ಥರನೇ ನಂಗೆ ಫೀಲ್ ಆಗುತ್ತೆ. ಇವತ್ತಿನವರೆಗೂ ನಾನು 4 ಲಕ್ಷ ಜನಕ್ಕೆ ನಾನು ಗೈಡ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಪೀಸ್ಫುಲ್ಲಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಆ್ಯಂಡ್ ನನಗೆ ಲೈಕ್ ನನ್ನ ಒಂದು ಫ್ರೆಂಡ್ ಸರ್ಕಲ್ ಅಂತ ಬಂದಾಗ ನನಗೆ ಸೀರಿಯಸ್ಲಿ ಐ ಡೋಂಟ್ ಹ್ಯಾವ್ ಎನಿ ಸಿಂಗಲ್ ಫ್ರೆಂಡ್ ಇನ್ ಮೈ ಲೈಫ್. ಯಾಕಂತ ಹೇಳಿದ್ರೆ ನಂಗೆ ಇರೋರೆಲ್ಲರೂ ನನ್ನ ಸ್ಟೂಡೆಂಟ್ಸ್ ಆಗಿ ಬಂದು ನನಗೆ ಫ್ಯಾಮ್ಲಿ ಥರ ಫೀಲ್ ಆಗಿದೆ. ಕೆಲವೊಬ್ಬರು ನಂಗೆ ತುಂಬ ಒಳ್ಳೆ ರೀತಿ ನನಗೆ ಫ್ರೆಂಡ್ಸ್ ಆಗಿದ್ದಾರೆ, ಫ್ಯಾಮ್ಲಿ ಥರ ಇವತ್ತಿಗೂ ನನ್ನ ಜೊತೆಗಿದ್ದಾರೆ. ತುಂಬ ಖುಷಿ ಕೊಡುವಂಥ ಕೆಲಸ ನನಗೆ ಇದು. ಹಾಗೆ ನಾನು ಕಂಡುಕೊಂಡ ಒಂದು ವಿಸ್ಮಯ ಲೋಕನೇ ನನ್ನ ಫ್ಯಾಮ್ಲಿ ಅಂತ ನಾನು ಪ್ರೌಡಾಗಿ ಹೇಳ್ಕೊಬೋದು. ಹಾಗೆ ನಾನು ಇದನ್ನು ಶುರು ಮಾಡಿದಾಗ ನಾನು ಬೆಳೆದು ಬಂದಿರೋ ರೀತಿ ನನ್ನ ಒಂದು ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದು. ಮೊದಲೆಲ್ಲ ನಾವೆಲ್ಲ ತುಂಬ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗಳಿಂದ ಓಡ್ತಾ ಇದ್ವಿ, ಅಂದರೆ ಫೋನು, ವಾಚ್ಗಳು, ಬ್ಯಾಗ್ಸ್ಗಳಂತಲ್ಲ ಈ ರೀತಿ. ಬಟ್ ಇದು ಪ್ರಾಕ್ಟೀಸ್ ಮಾಡ್ತಾ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್, ಕ್ರಿಸ್ಟಲ್ಸ್ಗಳ ಬಗ್ಗೆ ತಿಳ್ಕೊಳ್ತಾ, 7 ಚಕ್ರ ಹೀಲಿಂಗ್ಗಳ ಬಗ್ಗೆ ತಿಳ್ಕೊಳ್ತಾ, ಹಾಗೆ ಟ್ಯಾರೋಟ್ ರೀಡಿಂಗ್ ಆಗಿರ್ಬೋದು, ತುಂಬ ಪುಸ್ತಕಗಳನ್ನ ಓದಿದೆ, ಭಾಗವತ, ಭಗವದ್ಗೀತೆ, ಹಾಗೆ ಅವಧೂತರು, ಹಾಗೆ ವೆಂಕಟಾಚಲ ಗುರುನಾಥರುಗಳ ಬಗ್ಗೆ ತಿಳ್ಕೊಳ್ತಾ ಬಂದೆ. ಸ್ಪಿರಿಚುಯಾಲಿಟಿ ಅನ್ನೋದೇ ಒಂದು ನಮ್ಮನ್ನು ನಾವು ಕಂಡುಕೊಳ್ಳೋ ಅಂಥ ಒಂದು ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ನಮ್ಮ ಆತ್ಮನೇ ಪರಮಾತ್ಮ ಅಂತ ಹೇಳ್ಬೋದು. ಆ್ಯಂಡ್ ಹಾಗೆ ಈ ಒಂದು ಪ್ರಾಕ್ಟೀಸ್ಗಳು ನಮ್ಮ ಲೈಫಲ್ಲಿ ಅಪ್ಗ್ರೇಡ್ ಮಾಡ್ತಾ ಹೋಗುತ್ತೆ ನಮ್ಮ ಸ್ಪಿರಿಚುವಲ್ ಜರ್ನಿನ, ಸ್ಪಿರಿಚುವಲ್ ಅವೇಕಿಂಗ್ ಥರ ಅನಿಸುತ್ತೆ ನಮಗೆ. ಬಟ್ ನಾನಂತೂ ತುಂಬ ಖುಷಿಯಾಗಿ ನೆಮ್ಮದಿಯಿಂದ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ಕ್ಲಾಸಸ್ ಮೂಲಕ ಯಾರು ಇದನ್ನು ಕಲ್ತ್ಕೊಂಡು ಹೋಗಿ ಅವರು ಅದನ್ನು ಅಡಾಪ್ಟ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾರೆ. ಪ್ರತಿಯೊಬ್ಬರು ನನ್ನೊಟ್ಟಿಗೆ ಟಚ್ಚಲ್ಲಿದ್ದಾರೆ. ಒಂದು ಕಾರ್ ತೊಗೊಳ್ಳಿ, ಮದುವೆ ಫಿಕ್ಸ್ ಆಗಲಿ, ಮಗು ಆಗಲಿ, ಮನೆ ಕಟ್ಟಿಸ್ಲಿ, ಏನಾದರೂ ಒಂದು ವೆಕೇಷನ್ಗೆ ಹೋದರೂ ನನ್ನೊಟ್ಟಿಗೆ ಇವತ್ತಿಗೂ ಟಚ್ಚಲ್ಲಿದ್ದು ಕಾಲ್ ಮಾಡಿ ಮೆಸೇಜ್ ಮಾಡಿಕೊಂಡು ಈಗಾಯಿತು ಅಕ್ಕ, ಹಾಗಾಯಿತು ವಿಸ್ಮಯ ಅವರೇ ಅಂತೆಲ್ಲ ಮಾತಾಡ್ತಾರೆ. ನನಗೆ ಅದು ತುಂಬ ಖುಷಿ ಕೊಡುತ್ತೆ. ಸೊ ವಿಸ್ಮಯ ಲೋಕ ಇದೇ ರೀತಿ ಯಾವುದೇ ರೀತಿ ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು ಬೀಳದೆ ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಇದು ರೀಚ್ ಆಗಬೇಕು. ಹಾಗೆ ನಾನು ಸಹ ಅಷ್ಟೇ ಸರ್ವಿಸ್ ಓರಿಯೆಂಟೆಡ್ ಆಗಿ ನಾನು ಈ ಕ್ಲಾಸಸ್ಗಳನ್ನ ಮಾಡ್ತಿರೋದು. ಜನಗಳಿಗೆ ವೆರಿ ಅಫೋರ್ಡೆಬಲ್ ಪ್ರೈಸಲ್ಲಿ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ನಾನು ಇಟ್ಟಿದ್ದೀನಿ. ಎನ್ಕ್ವೈರಿ ಮಾಡ್ಬೋದು. ಅಫೋರ್ಡ್ ಮಾಡೋಕ್ಕೆ ಆಗಲ್ಲ ಅನ್ನೋರಿಗೆ ನಾನು ತುಂಬ ಕಡಿಮೆ ಪ್ರೈಸ್ಗೇನು ಕ್ಲಾಸಸ್ಗಳನ್ನ ನಾನು ಮಾಡಿಕೊಡ್ತೀನಿ. ಸೊ ಕ್ರಿಸ್ಟಲ್ಸ್ಗಳ ಬಗ್ಗೆ ಹೇಳಬೇಕಂದ್ರೆ, ಕ್ರಿಸ್ಟಲ್ಸ್ಗಳ ಫಸ್ಟ್ ಲಿವಿಂಗ್ ಥಿಂಗ್ ಇನ್ ದ ವರ್ಲ್ಡ್. ಸೊ ಕ್ರಿಸ್ಟಲ್ಸ್ನ ನಾವು ಹೀಲಿಂಗ್ ಪ್ರಾಪರ್ಟಿ ಅಂತ ಹೇಳ್ಬೋದು. ತುಂಬ ಮಿರಾಕಲ್ಸ್ಗಳನ್ನ ನಾವು ನೋಡ್ಬೋದು ವೇರ್ ಮಾಡೋದ್ರಿಂದ.
ಪಾಸಿಟಿವಿಟಿ ಅಟ್ರ್ಯಾಕ್ಟ್ ಮಾಡುತ್ತೆ. ನಮ್ಮ ಒಂದು ಲಕ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ನೇಮ್ ಫೇಮ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಎಲ್ಲವನ್ನು ನಾವು ಕ್ರಿಸ್ಟಲ್ಸ್ಗಳ ಮೂಲಕ ನಾವು ಅಟ್ರ್ಯಾಕ್ಟ್ ಮಾಡ್ಕೊಳ್ತೀವಿ. ಸೊ ಕ್ರಿಸ್ಟಲ್ಸ್ ಸಹ ಅಷ್ಟೇ ನಮಗೆ ಬೆಸ್ಟ್ ಫ್ರೆಂಡ್ ಥರನೇ ಫೀಲ್ ಆಗುತ್ತೆ. ಪ್ರತಿಯೊಬ್ಬರು ಒಳ್ಳೊಳ್ಳೆ ರಿಸಲ್ಟ್ಗಳನ್ನ ನೋಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ನನಗೆ. ಸೊ ಇದೇ ರೀತಿ ಈ ವರ್ಷವೂ 8 ಇಯರ್ಸ್ ಸೆಲೆಬ್ರೇಟ್ ನಿಮ್ಮೊಟ್ಟಿಗೆ ನಾನು ಮಾಡ್ಕೊಳ್ತೀನಿ. ಹಾಗೆ ನಾನು ಒಂದು ಮೀಟ್ ಆ್ಯಂಡ್ ಗ್ರೀಟ್ ಸಹ ನನ್ನ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಇಡಬೇಕು ಅನ್ನೋದೊಂದು ನನಗೆ ಆಸೆ ಇದೆ. ಈ ವರ್ಷ ಆ ದೇವ್ರ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಅದು ಸಹ ಮಾಡೋಣ. ಥ್ಯಾಂಕ್ ಯು.